ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಷೇರುದಾರರಿಗೊಂದು ಸಿಹಿ ಸುದ್ದಿ. ಅಕ್ಟೋಬರ್ 20ರಂದು ನಡೆಯಲಿರುವ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸುವಂತೆ ಬ್ಯಾಂಕ್ನ ಅಧ್ಯಕ್ಷರಾದ ನಾಗರಾಜ್ ಸೇರಿದಂತೆ ನಿರ್ದೇಶಕರಿಂದ ಮನವಿ. ಹೊಸಕೋಟೆ ನಗರದಲ್ಲಿ 112 ವರ್ಷಗಳಿಂದ ಬ್ಯಾಂಕಿಂಗ್ ಸೇವೆಯಲ್ಲಿ ತೊಡಗಿರುವ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕೇವಲ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸೀಮಿತವಾಗಿರದೆ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ಆರೋಗ್ಯ ಶಿಬಿರ ಸೇರಿದಂತೆ ಪ್ರತಿಭಾ ಪುರಸ್ಕಾರ ಹಾಗೂ ಮರಣ ನಿಧಿಯನ್ನು ವಿತರಿಸುವುದರ ಮುಖಾಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ಕೂಡ ಬ್ಯಾಂಕ್ ತೊಡಗಿಕೊಂಡಿದ್ದು 112ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅಕ್ಟೋಬರ್ 20ನೇ ತಾರೀಕಿನಂದು ಹಮ್ಮಿಕೊಂಡಿದ್ದು ಇದೇ ತಿಂಗಳ 30 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. SLC, PUC, ಪದವಿ, PhD ಸೇರಿದಂತೆ ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನಾಂಕವಾಗಿದ್ದು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷರಾದ ನಾಗರಾಜ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬ್ಯಾಂಕ್ನ ನಿಕಟಪೂರ್ವ ಅಧ್ಯಕ್ಷರಾದ ಅಫ್ಸರ್ ಅವರು, ಮಾಜಿ ಅಧ್ಯಕ್ಷರಾದ ಬಾಲಚಂದ್ರ ಅವರು ಮತ್ತು ನಿರ್ದೇಶಕರಾದ ಕಿರಣ್ ಕುಮಾರ್, ವೆಂಕಟಲಕ್ಷ್ಮಿ, ರಾಜಶೇಖರ್, ನಾಗರಾಜ್ ಸೇರಿದಂತೆ ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದು ಬ್ಯಾಂಕ್ನಿಂದ ಷೇರುದಾರರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ಯಾಂಕ್ನ ನಿರ್ದೇಶಕರು ಮಾತನಾಡಿ ಬ್ಯಾಂಕ್ನಿಂದ 10% ಡಿವಿಡೆಂಡ್ ಅನ್ನು ಆದಷ್ಟು ಬೇಗ ಷೇರುದಾರರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುವುದು. ಖಾತೆ ಇಲ್ಲದವರು ಕೂಡ ಇಡಲು ವ್ಯವಸ್ಥೆ ಮಾಡಲಾಗುತ್ತದೆ. ಇನ್ನು ತೆರಿಗೆ ವಿನಾಯಿತಿ 10 ಲಕ್ಷದ ಮಿತಿ ಇದ್ದು ಅದನ್ನು 15 ಲಕ್ಷಕ್ಕೆ ಏರ್ಪಡಿಸಲಾಗಿದೆ. ಜೊತೆಗೆ ಮರಣ ನಿಧಿಯನ್ನು 20ರಿಂದ 25 ಸಾವಿರಕ್ಕೆ ಏರಿಸಿದ್ದು ಪ್ರತಿಭಾ ಪುರಸ್ಕಾರದ ಹಣವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ ಹಾಗೂ ಸಾಲದ ಮೇಲಿನ ಬಡ್ಡಿಯನ್ನು ಕೂಡ ಕಡಿತಗೊಳಿಸಲಾಗುತ್ತದೆ ಎಂದು ಷೇರುದಾರರಿಗೆ ಸಂತಸದ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ನಡೆದ ವಾರ್ಷಿಕ ಸಭೆಯನ್ನು ಯಶಸ್ವಿಗೊಳಿಸಿದ ನಮ್ಮ ಎಲ್ಲ ಟೌನಿನ ಷೇರುದಾರರಿಗೂ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವಾರ್ಷಿಕ ಮಹಾಸಭೆಯಲ್ಲಿ ಘೋಷಣೆ ಮಾಡಿದ 10% ಡಿವಿಡೆಂಟನ್ನು ಶೀಘ್ರವಾಗಿ 2-3 ದಿನಗಳಲ್ಲಿ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರಾದ ಆಂಜಿನಪ್ಪನವರಿಗೆ ಸಲಹೆ ನೀಡಿದ್ದು ಎಲ್ಲ ಷೇರುದಾರರಿಗೂ ಡಿವಿಡೆಂಟ್ ಹಣವನ್ನು ಶೀಘ್ರವಾಗಿ ಅವರ ಖಾತೆಗಳಿಗೆ ವರ್ಗಾವಣೆಯಾಗುತ್ತದೆ. ಅದೇ ರೀತಿ ಪ್ರತಿಭಾ ಪುರಸ್ಕಾರವನ್ನು ಇದೇ ತಿಂಗಳು 30ನೇ ತಾರೀಕು ಒಳಗಡೆಗೆ ಎಲ್ಲರಿಗೂ ಇದರ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಾವು ಪ್ರಕಟಣೆ ಮಾಡಿದ್ದೀರಿ. ಅದರಂತೆ ನಾವು ಪ್ರತಿಭಾ ಪುರಸ್ಕಾರವನ್ನು 20/10/24ರಂದು ಎಲ್ಲ ನಮ್ಮ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತೇವೆ. ಅದರಂತೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ನಮ್ಮ ಷೇರುದಾರರಿಗೆ ಎಲ್ಲರಿಗೂ ಶೀಘ್ರದಲ್ಲೇ ನಾವು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಒಂದು ದಿನಾಂಕವನ್ನು ನಿಗದಿ ಮಾಡುತ್ತೇವೆ. ಅದರಂತೆ ಈ ವಾರ್ಷಿಕ ಮಹಾಸಭೆಯಲ್ಲಿ ನಮಗೆ ಹಲವಾರು ರೀತಿಯ ಒಂದು ಮಾಹಿತಿಗಳು ಬಂದಿದ್ದು ಅದರಲ್ಲಿ ಹಲವಾರು ಷೇರುದಾರರು ನಮಗೆ ಸಲಹೆ ನೀಡಿದ್ದು ಅದರಲ್ಲಿ ವಿಶೇಷವಾಗಿ ನಮ್ಮ ಷೇರುದಾರ ಸಾಲ ಪಡೆದಿದ್ದು ಆ ಸಾಲದಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಬಡ್ಡಿ ದರವನ್ನು ಕಡಿಮೆ ಮಾಡಬೇಕೆಂದು ಎಲ್ಲ ಸಲಹೆ ನೀಡಿದ್ದು ಅದರಂತೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ನೀಡಿರುತ್ತೇವೆ ಎಂದು ಹೇಳಿ ಎಲ್ಲ ಷೇರುದಾರರಿಗೂ ಮತ್ತು ನಮ್ಮ ಆಡಳಿತ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದೇ ತಿಂಗಳು 22ನೇ ತಾರೀಕು ಭಾನುವಾರದಂದು ಮಾಡಿದಂತಹ ವಾರ್ಷಿಕ ಮಹಾಸಭೆ ವಿಚಾರವಾಗಿ ಕೆಲವೊಂದು ಮಾಹಿತಿಗಳು ತಮ್ಮಲ್ಲಿ ಹಂಚ್ಕೊಬೇಕಂತೇಳಿ ಇವತ್ತು ನಿಮ್ಗೆ ಕರೆದಿದ್ದೇವೆ. ಅವತ್ತಿನ ದಿನ ನಾವು ಏನು ಒಂದು ಡಿವಿಡೆಂಟ್ ಅನ್ನ ನಮ್ಮ ಅಧ್ಯಕ್ಷರು 10% ಅನ್ನು ಅನೌನ್ಸ್ ಮಾಡಿದ್ರು ನಮ್ಮ ಷೇರುದಾರರಿಗೆ. ಆ ಡಿವಿಡೆಂಟ್ ಹಣವನ್ನು ಇನ್ನೇನು ಕೆಲವೇ ದಿನಗಳಲ್ಲಿ
ಎಲ್ಲರ ಖಾತೆಗಳಿಗೆ ವರ್ಗಾವಣೆ ಮಾಡ್ತೀವಿ ಅಂತೇಳಿ ನಮ್ಮ ಷೇರುದಾರರಿಗೆ ಒಂದು ಮಾಹಿತಿ ಕೊಡೋ ವಿಚಾರಕ್ಕೋಸ್ಕರ, ಅದೇ ರೀತಿ ಅಕ್ಟೋಬರ್ ಬರೋ ತಿಂಗಳು 20ನೇ ತಾರೀಕು ನಾವು ಪ್ರತಿಭಾ ಪುರಸ್ಕಾರ ಒಂದು ಸಮಾರಂಭ ಮಾಡಬೇಕು. ಆ ದಿನಾಂಕವನ್ನು ಘೋಷಣೆ ಮಾಡ್ಬೇಕಂತೇಳಿ ಇವತ್ತು ನಾವು ನಿಮ್ಗೆ ಕರೆದಿದ್ದೀವಿ. ಬರೋ ತಿಂಗಳು 20ನೇ ತಾರೀಕು ಎಲ್ಲ ನಮ್ಮ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮಾಡ್ತೇವೆ. ಇದೇ ತಿಂಗಳು 30ನೇ ತಾರೀಕು ನಾವು ಅರ್ಜಿಗಳು ಸ್ವೀಕಾರ ಕೊನೆ ದಿನ ಮಾಡ್ತೇವೆ. ಇನ್ನೂ ಯಾರು ವಿದ್ಯಾರ್ಥಿ ಇದ್ರೆ ಬಂದು ತಮ್ಮ ಅರ್ಜಿಗಳನ್ನ ತಾವು ನಮ್ಮ ಬ್ಯಾಂಕಿನ ಸಲ್ಲಿಸಬೇಕು. ಜೊತೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡಬೇಕಾಗುತ್ತೆ. ಪ್ರತಿಭಾ ಪುರಸ್ಕಾರ ಸಮಾರಂಭ ಆಗಿದ್ದು ಕೆಲವೇ ದಿನಗಳಲ್ಲಿ ಅದು ಕೂಡ ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷತೆಯಲ್ಲಿ ಅದನ್ನು ಕೂಡ ನಾವು ಮಾಡ್ತೇವೆ. ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇದು 112 ವರ್ಷದ ಒಂದು ಇತಿಹಾಸವುಳ್ಳ ಬ್ಯಾಂಕ್ ಇದು. ಈ ಬ್ಯಾಂಕಿನಲ್ಲಿ ಇವತ್ತು ನಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ನಮ್ಮ ಷೇರುದಾರರು ಒಂದು ಆಶೀರ್ವಾದದಿಂದ ನಾವು ಆಯ್ಕೆಯಾಗಿದ್ದೀವಿ. ನಮ್ಮೆಲ್ಲರೂ ಮೂಲ ಉದ್ದೇಶ ಇಷ್ಟೇ, ನಾವು ನಮ್ಮ ಕೈಲಾದಷ್ಟು ನಮ್ಮ ಷೇರುದಾರಿಗೆ ಏನಾದ್ರು ಅನುಕೂಲ ಮಾಡಬೇಕು, ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟಾಗೋದು ಅಷ್ಟು ನಾವು ಸೇವೆ ಸಲ್ಲಿಸಬೇಕು. ಡೆತ್ ಫಂಡ್ ಅನ್ನ ಇದ್ರ ಮುಂಚೆ 15,000 ಇತ್ತು, ಆಮೇಲೆ 20,000 ಮಾಡಿದ್ವಿ, ಈಗ 25,000ಗಳನ್ನ ನಾವು ಡೆತ್ ಫಂಡ್ ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೂ ಕೂಡ ಅಷ್ಟೇ, ಅವ್ರಿಗೆ ನಾವು ಅವ್ರಿಗೆ ಓದುವಿಕೆಗೆ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಆ ಪ್ರತಿಭಾ ಪುರಸ್ಕಾರ ಶುಲ್ಕವನ್ನು ನಾವು ಅವ್ರಿಗೆ ಹೆಚ್ಚಿಗೆ ಮಾಡಿದ್ದೇವೆ. ನಾವು ಇನ್ನೂ ಹಲವಾರು ನಮ್ಮ ಷೇರುದಾರರಿಗೆ ಸೇವೆ ಒಂದು ಸಲ್ಲಿಸೋ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಬರ್ತಾ ಇದ್ದೇವೆ, ಮುಂದೇನು ಮಾಡ್ತೇವೆ. ಮೊನ್ನೆ ನಡೆದಂತ ವಾರ್ಷಿಕ ಮಹಾಸಭೆಯಲ್ಲಿ ಕೂಡ ನಮ್ಮ ಷೇರುದಾರರು ನಮಗೆ ಒಳ್ಳೆ ರೀತಿಯ ಒಂದು ಸಲಹೆಗಳು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾವು ತುಂಬಾ ಸೂಕ್ಷ್ಮವಾಗಿ ತಗೊಂಡಿದ್ದೀವಿ. ನಮ್ಮ ಆಡಳಿತ ಮಂಡಳಿ ಸದಸ್ಯರೆಲ್ಲ ನಾವು ಅದನ್ನ ಚರ್ಚೆ ಮಾಡಿದ್ದೀವಿ. ಏನೇನು ಸಲಹೆ ನಮ್ಮ ಷೇರುದಾರರು ಕೊಟ್ಟಿದ್ದಾರೋ ಅದನ್ನ ಬರುವಂತ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಅದನ್ನ ರೂಪುಗೊಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಮ್ಮ ಒಂದು ನೆಟ್ NPA ಏನಿವತ್ತು ನಾವು ಷೇರುದಾರರಿಗೆ ಡಿವಿಡೆಂಡ್ ಕೊಡ್ತಾ ಇದೀವೋ ಆ ಡಿವಿಡೆಂಡ್ ಕೊಡೋದಕ್ಕೆ ಕಾರಣನೇ ನೆಟ್ NPA. ಆ ನೆಟ್ NPAನ ನಮ್ಮ ಸಿಬ್ಬಂದಿ ವರ್ಗದವರು ಜೊತೆಗೆ ನಮ್ಮ ಷೇರುದಾರರು ಯಾರು ನಮ್ಮ ಬ್ಯಾಂಕಲ್ಲಿ ಲೋನ್ ತಗೊಂಡಿದಾರೋ ಅವರೆಲ್ಲರೂ ಆಶೀರ್ವಾದದಿಂದ ಇವತ್ತು ನಾವು ನೆಟ್ NPA 0 ಮಾಡಿದ್ದೀವಿ. ಇದು ಒಂದು ನಮ್ಮ ಸಾಧನೆ ಅಂತಾನೆ ಹೇಳ್ಬೇಕು ನಮ್ಮ ಸಿಬ್ಬಂದಿ ವರ್ಗದವರು. ಆದ್ರಿಂದ ಎಲ್ಲಾ ನಮ್ಮ ಬ್ಯಾಂಕಿನ ಷೇರುದಾರರು ಸಿಬ್ಬಂದಿ ವರ್ಗದವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು, ಧನ್ಯವಾದ ತಿಳಿಸ್ತಾ ಮಹಾವಾರ್ಷಿಕ ಸಭೆಯನ್ನು ನಮ್ಮ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ್ ಬಂದ್ವಿ. ಅದೇ ರೀತಿ ಬರೋ ತಿಂಗಳು 20ನೇ ತಾರೀಕು ನಮ್ಮ ಷೇರುದಾರರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ನೀಡುವ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಆಡಳಿತ ಮಂಡಳಿ ಸರ್ವಾನುಮತದಿಂದ ಅಂಗೀಕಾರ ಮಾಡಿದ್ದೀವಿ. ಮತ್ತೆ ಡೆತ್ ಫಂಡ್ ಏನ್ ಹೇಳಿದ್ರು ನಮ್ಮ ಮಾಜಿ ಅಧ್ಯಕ್ಷ ಹೇಳಿದ್ರು, ನಾವು 15,000 ಇರೋದನ್ನ 25,000 ಮಾಡಿದ್ದೀವಿ. ಅದೇ ರೀತಿ ಕಣ್ಣಿನ ಶಸ್ತ್ರಚಿಕಿತ್ಸೆಯ ಶಿಬಿರವನ್ನು ಅತಿ ಶೀಘ್ರದಲ್ಲಿಯೇ ಅದರ ಒಂದು ದಿನಾಂಕವನ್ನು ಸಹ ನಾವು ಘೋಷಣೆ ಮಾಡ್ತೀವಿ. ಈ ತರ 111 ವರ್ಷ ಇತಿಹಾಸ ಇರುವಂತ ನಮ್ಮ ಬ್ಯಾಂಕಿಂಗ್ ವ್ಯವಹಾರ ಒಂದ್ ಕಡೆ ಆದ್ರೆ ಸಾಮಾಜಿಕ ಕಾಳಜಿಯ ಕಡೆ ಕೂಡ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ಕೊಂಡು ಬರ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಷೇರುದಾರ ಮರಣ ಹೊಂದಿದ್ರೆ 25,000 ರೂಪಾಯಿ ಕೊಡೋದು ಬರೀ ನಮ್ಮ ಬ್ಯಾಂಕ್ ಮಾತ್ರ. ಅದೇ ರೀತಿ ಇವತ್ತಿನ ಆಧುನಿಕ ಯುಗದಲ್ಲಿ ಏನು ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ, ಅದ್ರ ಬಗ್ಗೆ ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ನಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಬೋರ್ಡ್ ಅವರು ನಾವು ಸರ್ವಾನುಮತದಿಂದ ತೀರ್ಮಾನ ಮಾಡಿ ರಿಸರ್ವ್ ಬ್ಯಾಂಕ್ಗೆ ಪತ್ರ ಬರೆದಿದ್ದೀವಿ, ನಮಗೆ ಅನುಮತಿ ನೀಡಿ UPI ಟ್ರಾನ್ಸಾಕ್ಷನ್ ಇವತ್ತು ಡಿಜಿಟಲ್ ಕರ್ನಾಟಕದಲ್ಲಿ ಇವತ್ತಿನ ಆಧುನಿಕ ಯುಗದಲ್ಲಿ ಈ ಒಂದು ಕ್ರಾಂತಿ ಇರುವಂತ ಒಂದು ಸಂದರ್ಭದಲ್ಲಿ ನಾವು UPI ಟ್ರಾನ್ಸಾಕ್ಷನ್ ಅನ್ನ ನಮ್ಮ ಬ್ಯಾಂಕ್ ಅಲ್ಲಿ ಅಳವಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ರಿಸರ್ವ್ ಬ್ಯಾಂಕ್ಗೆ ನಾವು ಹಲವಾರು ಪತ್ರಗಳನ್ನ ಬರೆದಿದ್ದೀವಿ. ಒಂದು ಪರ್ಮಿಷನ್ ಬರೋ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ. ಅದು ಬಂದ್ರೆ ಅತಿ ಶೀಘ್ರದಲ್ಲೇ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಹ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರಾರಂಭವಾಗುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ.